ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಬ್ಲಿಂಗ್ ಬೈ ಸೌಮ್ಯ. ಹೇಗಿದ್ದೀರಿ ಫ್ರೆಂಡ್ಸ್ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದು ನಾನು ಬೇಬೀಸ್ ಫುಡ್ ಮಾಡ್ತಾ ಇದ್ದೀನಿ. ಅಂದರೆ ರಾಗಿನ ಯೂಸ್ ಮಾಡಿಕೊಂಡು ಟೂ ವೇಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇಬಿ ಡೆವಲಪ್ಮೆಂಟ್ಗೆ, ಬ್ರೈನ್ ಡೆವಲಪ್ಮೆಂಟ್ಗೆ, ಬಾಡಿ ಡೆವಲಪ್ಮೆಂಟ್ಗೆ ತುಂಬಾ ಯೂಸ್ ಆಗುತ್ತೆ. ರಿಚ್ ಇನ್ ವಿಟಮಿನ್ಸ್, ಕ್ಯಾಲ್ಶಿಯಂ, ಪ್ರೋಟೀನ್ಸ್ ಎಲ್ಲ ತುಂಬಾ ರಿಚ್ ಆಗಿರುತ್ತೆ. ಸೊ 5 ಮಂತ್ಸ್ ಅಬೋವ್ ಇರೋ ಬೇಬೀಸ್ಗೆ 3 ಇಯರ್ಸ್ವರೆಗೂ ಇದನ್ನು ಫೀಡ್ ಮಾಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ. ಡೈಜೆಷನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ರೆಸಿಪಿ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ನೆಕ್ಸ್ಟ್ ವೀಡಿಯೋಸ್ ಯಾವ್ದು ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು 100 ಗ್ರಾಮ್ ಅಷ್ಟು ರಾಗಿನ ನೀಟಾಗಿ ಕ್ಲೀನ್ ಮಾಡಿ ನಾನು ಸೋಕ್ ಮಾಡಿ ಇಟ್ಟಿದ್ದೀನಿ. ಒಂದು 5 to 6 ಅವರ್ಸು ರಾಗಿ ತುಂಬ ಚೆನ್ನಾಗಿ ಸೋಕ್ ಆಗಬೇಕು. ನೋಡಿ ಈ ಥರ. ಸೊ ಸೋಕ್ ಮಾಡಿದ ತಕ್ಷಣ ನೀಟಾಗಿ ಕೈನಲ್ಲಿ ವಾಶ್ ಮಾಡಬೇಕು. ನೋಡಿ, ರಾಗಿನಲ್ಲಿರುವಂತಹ ಒಟ್ಟು ನೋಡು ಮೇಲೆ ಬರ್ತಾ ಇದೆ ಅಲ್ವಾ, ಆ ರೀತಿಯಾಗಿ ನೀಟಾಗಿ ಕೈನಲ್ಲಿ ಈ ಥರ ಮಾಡಿಕೊಂಡು ವಾಶ್ ಮಾಡಬೇಕು. ಸೊ ಈ ನೀರನ್ನ ಚೆಲ್ಬಿಟ್ಟು ಇನ್ನೂ ಒಂದು 2 ಸರಿ ಇದೇ ರೀತಿಯಾಗಿ ವಾಶ್ ಮಾಡಬೇಕು. ಒಂದು 2-3 ಟೈಮ್ಸ್ ವಾಶ್ ಮಾಡಿದ ತಕ್ಷಣ ನೋಡಿ ಈ ರೀತಿಯಾಗಿರುತ್ತೆ, ನೀಟಾಗಿ ಇರುತ್ತೆ. ಇದನ್ನು ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತೀನಿ. ಇದು ಫುಲ್ ಹಾಕಲ್ಲ, ನಾನು ಅರ್ಧ ಭಾಗ ಅಷ್ಟೇ ಹಾಕ್ತೀನಿ. ನೀವು ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಟೈಮ್ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು ಒಂದು 4 to 5 ಟೇಬಲ್ ಸ್ಪೂನ್ ವಾಟರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸಿನಲ್ಲಿ ಹಾಕಿಬಿಟ್ಟು ಫೈನ್ ಗ್ರೈಂಡಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಪೇಸ್ಟ್ ಮಾಡಿರೋದನ್ನು ಫಿಲ್ಟರ್ ಮಾಡ್ಕೊಬೇಕು. ನೋಡಿ ಈ ರೀತಿ ಇರುತ್ತೆ ಪೇಸ್ಟು. ಇವಾಗ ಪೇಸ್ಟ್ ಮಾಡಿರುವಂತಹ ರಾಗಿನ ನಾನು ಒಂದು ಫಿಲ್ಟರ್ನಲ್ಲಿ ಫಿಲ್ಟರ್ ಮಾಡ್ಕೊಳ್ತೀನಿ. ಸೊ ಎಕ್ಸ್ಟ್ರಾಕ್ಟ್ ಮಾತ್ರ ಉಳಿದಿರುತ್ತೆ. ಸೊ ಪೇಸ್ಟ್ ಮಾಡಿರೋದು ಫುಲ್ಲು ಈ ಥರ ಫಿಲ್ಟರ್ ಮಾಡ್ಕೊಬೇಕು. ಫಿಲ್ಟರ್ ಮಾಡಿ ಆದಮೇಲೆ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಬಂದಿರುತ್ತಲ್ವ, ಅದನ್ನು ಸಹ ಇನ್ನೊಂದು ಸಾರಿ ಮಿಕ್ಸಿ ಜಾರ್ನಲ್ಲಿ ಹಾಕಿಬಿಟ್ಟು ಇನ್ನೊಮ್ಮೆ ವಾಟರ್ ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿ ಮತ್ತೆ ಇದೇ ರೀತಿಯಾಗಿ ಮಾಡಬೇಕು. ಸೊ ಕಂಪ್ಲೀಟ್ ರಾಗಿನಲ್ಲಿರುವಂತಹ ಮಿಲ್ಕ್ನ ನಾವು ತೆಗಿಬೇಕು. ಎಕ್ಸ್ಟ್ರಾಕ್ಟ್ನ ಮಾತ್ರ ನಾವು ಸಪ್ರೇಟಾಗಿಡಬೇಕು. ಅದನ್ನು ಯೂಸ್ ಮಾಡಬಾರ್ದು, ಬಿಕಾಸ್ ಬೇಬೀಸ್ಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಿಂದಾಗಿ ರಾಗಿನಲ್ಲಿರುವಂತಹ ಹೊಟ್ಟನ್ನ ನಾವು ಯೂಸ್ ಮಾಡೋಗಬಾರ್ದು. ಸೊ ನೀವು ನೋಡ್ತಾ ಇರ್ಬೋದು, ನೋಡಿ ರಾಗಿನಲ್ಲಿರುವಂತಹ ಮಿಲ್ಕ್ ಕಂಟೆಂಟ್ ಎಷ್ಟು ಚೆನ್ನಾಗಿ ಬಂದಿದೆ. ನಾರ್ಮಲ್ ಮಿಲ್ಕ್ ಇರುತ್ತಲ್ವ, ಅದೇ ರೀತಿಯಾಗಿದೆ ನೋಡಿ. ಇದು ನೀವು 2 ಟೈಮ್ಸ್ ಯೂಸ್ ಮಾಡ್ಬೋದು. ನಾನು ಇಷ್ಟು ತೆಗೆದಿರೋ ಹಾಲನ್ನ 2 ಟೈಮ್ಸ್ ನೀವು ಯೂಸ್ ಮಾಡ್ಕೋಬೋದು. ಥಿಕ್ನೆಸ್ ಇರುತ್ತೆ, ತುಂಬ ಥಿಕ್ಕಾಗಿರುತ್ತೆ ರಾಗಿ ಕಂಟೆಂಟಲ್ಲಿರುವಂತಹ ಮಿಲ್ಕು. ನೋಡಿ ಎಕ್ಸ್ಟ್ರಾಕ್ಟ್ ಮಾತ್ರ ನಾನು ಇದನ್ನು ಮಾತ್ರ ಎಸಿತೀನಿ, ನಾನು ಇದನ್ನ ಯೂಸ್ ಮಾಡಬಾರ್ದು. ಇವಾಗ ನಾನು ತೆಗೆದಿರುವಂತಹ ರಾಗಿ ಹಾಲನ್ನ 1 ಗ್ಲಾಸ್ ಅಷ್ಟು, ಒಂದು ಕಾಫಿ ಗ್ಲಾಸ್ ಇರುತ್ತಲ್ವ, ಆ ಗ್ಲಾಸ್ನಲ್ಲಿ ನಾನು ತಗೊತಾ ಇದ್ದೀನಿ. ಅದನ್ನು ಮಾತ್ರ ನಾನು ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು ಬೇಬಿಗೆ ಕರೆಕ್ಟಾಗಿ ಈ ಗ್ಲಾಸಲ್ಲಿರುವಂತಹ ರಾಗಿ ಹಾಲು ಕರೆಕ್ಟಾಗಿ ಸರಿ ಹೋಗುತ್ತೆ 1 ಟೈಮ್ಗೆ. ನೋಡಿ ಫ್ರೆಂಡ್ಸ್, ನಾನು ಯಾವ ಗ್ಲಾಸ್ನಲ್ಲಿ ನಾನು ರಾಗಿ ಹಾಲು ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ನಾನು 1.5 ಗ್ಲಾಸಷ್ಟು ನಾನು ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ. ಯಾಕಂದರೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಟು ನಾವು ಬಾಯ್ಲ್ ಮಾಡಿದಾಗ ತುಂಬ ತಿಕ್ಕಾಗಿಬಿಡುತ್ತೆ ವಿತಿನ್ 10 ಸೆಕೆಂಡ್ಸಲ್ಲಿ, ಅದಕ್ಕೋಸ್ಕರ. ಸೊ ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಎಷ್ಟೊತ್ತು ಇದು ಬಾಯ್ಲ್ ಆಗುತ್ತೋ ಅಷ್ಟೊತ್ತು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಮಾತ್ರ ತುಂಬಾ ಇಂಪಾರ್ಟೆಂಟು, ಬಿಕಾಸ್ ನೀವು ಹಾಗೇ ಬಿಟ್ಬಿಟ್ರೆ ಇದು ಬೇಗ ತಿಕ್ಕಾಗಿಬಿಟ್ಟು ಮತ್ತು ಅದು ಕರೆಕ್ಟಾಗಿ ಸ್ಮೂತಾಗಿ ಆಗಲ್ಲ. ಅದಕ್ಕೋಸ್ಕರ ಈ ಥರ ಸ್ಟಿರ್ ಮಾಡ್ತಾನೇ ಇರಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ತಾನೇ ಇದ್ದಷ್ಟು ಸೊ ಥಿಕ್ನೆಸ್ ಆಗಿ ನೋಡಿ ಈ ರೀತಿಯಾಗಿ ಆಗುತ್ತೆ. ಈ ರೀತಿಯಾಗಿ ಬರೋವರೆಗೂ ಒಂದು 5 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇದಕ್ಕೆ ನಾನಿವಾಗ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಕೊಳ್ತೀನಿ. ಸಾಲ್ಟ್ ಜಾಸ್ತಿ ಹಾಕಬಾರ್ದು, ಒಂದು 1/4 ಸ್ಪೂನ್ಗಿಂತ ಕಮ್ಮಿನೇ ಹಾಕಬೇಕು. ಒಂದು 2 ಪಿಂಚು ಇಲ್ಲಾಂದರೆ 1 ಪಿಂಚ್ ಆದರೆ ಸಾಕು.
ಇವಾಗ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 10 to 20 ಸೆಕೆಂಡ್ಸು ಚೆನ್ನಾಗಿ ಬಾಯ್ಲ್ ಆಗಿದ ತಕ್ಷಣ ಇದು ರೆಡಿ ಆಗಿರುತ್ತೆ. ಇದನ್ನು ಒಂದು ಸ್ವಲ್ಪ ಹೊತ್ತು ಕೂಲ್ ಆಗಿದ ತಕ್ಷಣ ಬೇಬಿಗೆ ಫೀಡ್ ಮಾಡ್ಬೋದು. ತುಂಬಾ ಹೆಲ್ತಿ ಇದು. ಇದರಲ್ಲಿ ವಿಟಮಿನ್ಸ್ ಆಗ್ಬೋದು, ಪ್ರೋಟೀನ್ಸ್, ಕ್ಯಾಲ್ಶಿಯಂ ತುಂಬಾ ರಿಚ್ ಆಗಿರುತ್ತೆ. ಬೇಬೀಸು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡಿ ಇವಾಗ ಈ ರೀತಿಯಾಗಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತುಂಬ ತಿಕ್ ಆಗಬಾರ್ದು, ಯಾಕಂದರೆ ಕೂಲ್ ಆದರೆ ತಿಕ್ನೆಸ್ ಬರುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಇದು ಇವಾಗ ರೆಡಿಯಾಗಿದೆ. ಅದೇ ರಾಗಿ ಹಾಲನ್ನ ಯೂಸ್ ಮಾಡಿಕೊಂಡು ಇನ್ನೊಂದು ಮೆಥಡಲ್ಲಿ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ. ಇದನ್ನು ಹಾಲಿನಿಂದ ಮಾಡ್ಬೋದು, ವಿತ್ ರಾಗಿ ಮಿಲ್ಕ್ ಎರಡು ಯೂಸ್ ಮಾಡ್ಕೊಂಡು ಮಾಡೋದು. ಅದೇ ಗ್ಲಾಸಲ್ಲಿ ನಾನು ರಾಗಿ ಹಾಲು ತಗೊಂಡಿದ್ದೀನಿ, ವಾಟರ್ ಕೂಡ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ನಾನು ಅದೇ ಗ್ಲಾಸ್ನಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನಾನು ಮಿಲ್ಕ್ ಹಾಕ್ಕೊಳ್ತೀನಿ. ಇವಾಗ ನೋಡಿ, ಸೇಮ್ ಮಿಲ್ಕ್ ಹೆಂಗಿರುತ್ತೋ ಅದೇ ಕಲರಲ್ಲಿರುತ್ತೆ, ಕ್ರೀಮಿಶ್ ಕಲರ್ ಇರುತ್ತೆ ಲೈಟಾಗಿ. ಸ್ವಲ್ಪ ಒಂದು 1/4 ಗ್ಲಾಸಷ್ಟು ನಾನು ಮಿಲ್ಕ್ ಆ್ಯಡ್ ಮಾಡಿಕೊಂಡೆ. ಇದನ್ನು ನಾವು ಕೂಡ ನೀವು ಬೇಕಾದರೆ ಮಿಲ್ಕ್ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇನೂ ಮಾಡಬಾರ್ದು. ಬಟ್ ಮಿಲ್ಕ್ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಡಿಫರೆಂಟ್ ಇರುತ್ತೆ, ಕಲರ್ ಕೂಡ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇನ್ನೂ ಸ್ವಲ್ಪ ರಿಚ್ನೆಸ್ ಬರೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಕೂಡ ನಾನು ಗ್ಯಾಸ್ ಮೇಲೆ ಇಟ್ಟು ಮತ್ತು ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇದು ಮಾತ್ರ ತುಂಬಾ ಇಂಪಾರ್ಟೆಂಟು ನಾನು ಹೇಳ್ದಂಗೆ, ಯಾಕಂದರೆ ಇದು ತುಂಬ ಗಟ್ಟಿ ಆಗಿಬಿಡುತ್ತೆ ಹಾಗೇ ಬಿಟ್ಟರೆ. ಅಲ್ಲಲ್ಲಿ ಬಬಲ್ಸ್ ಥರ ಫಾರ್ಮ್ ಆಗಿ ಅದು ಚೆನ್ನಾಗಿ ಆಗಲ್ಲ. ಅದರಿಂದಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ನೋಡಿ ಥಿಕ್ನೆಸ್ ಬರ್ತಾ ಇದೆ ಅಲ್ವಾ, ತುಂಬಾ ಸಾಫ್ಟಾಗಿರುತ್ತೆ. ತುಂಬ ಈಸಿಯಾಗಿ ಬೇಬೀಸ್ಗೆ ಸ್ವಾಲ್ವ್ ಮಾಡ್ಕೋಬೋದು, ಮತ್ತು ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಬಾಯ್ಲ್ ಆಗ್ತಾಯಿದೆ. ಇವಾಗ ನಾನು ಪಿಂಚಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಮತ್ತು ಈ ಥರ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನೊಂದು 1/4 ಸ್ಪೂನ್ ಆಗುವಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ರಿಚ್ನೆಸ್ಗೋಸ್ಕರ. ಮತ್ತು ತುಪ್ಪ ಹಾಕಿದ್ರೆ ಮಕ್ಕಳಿಗೆ ಒಳ್ಳೆಯದು, ಅದರಿಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು 10 to 20 ಸೆಕೆಂಡ್ಸು ಇದು ಬಾಯ್ಲ್ ಆದಮೇಲೆ ಇದು ರೆಡಿ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ನಾನು ಹೇಳ್ದಂಗೆ ಥಿಕ್ನೆಸ್ ಆಗುತ್ತಲ್ವ, ಅದರಿಂದಾಗಿ ಇದು ರೆಡಿ ಆಗಿದೆ. ಇದನ್ನು ನಾನು ಒಂದು ಬೌಲಲ್ಲಿ ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲಿ ಒಂದು ಇಂಗ್ರೀಡಿಯೆಂಟ್ ರಾಗಿ ಯೂಸ್ ಮಾಡಿಕೊಂಡು ಈ ಥರ ತುಂಬ ಈಸಿಯಾಗಿ 2 ಡಿಫ್ರೆಂಟ್ ವೇಸಲ್ಲಿ ಬೇಬಿ ರಾಗಿ ಹಾಲಿನಿಂದ ಈ ರೀತಿಯಾಗಿ 2 ಟೈಪ್ಸ್ ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಬೇಗ ಡೈಜೆಷನ್ ಆಗುತ್ತೆ. ಮತ್ತು ಅಬೋವ್ 5 ಮಂತ್ಸಿಂದ 3 ಇಯರ್ಸ್ವರೆಗೂ ಫೀಡ್ ಮಾಡ್ಬೋದು ಬೇಬೀಸ್ಗೆ. ಡೈಜೆಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮನೆಯಲ್ಲಿ ನೀವು ಟ್ರೈ ಮಾಡಿ, ತುಂಬಾ ಒಳ್ಳೆಯದು. ವಿಟಮಿನ್ಸ್, ಪ್ರೋಟೀನ್ಸ್, ಕ್ಯಾಲ್ಶಿಯಮ್ ಎಲ್ಲ ತುಂಬ ರಿಚ್ ಆಗಿರುತ್ತೆ. ನೋಡಿ ನೀವು ಎಷ್ಟು ಸ್ಮೂತಾಗಿದೆ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಎರಡನ್ನೂ ತೋರಿಸ್ತಾ ಇದ್ದೀನಿ ನೋಡಿ. ಒಂದ್ಸರಿ ಮನೇಲಿ ಟ್ರೈ ಮಾಡಿಬಿಟ್ಟು ಯಾವ ರೀತಿಯಾಗಿತ್ತು, ನಿಮಗೆ ಯಾವ ರೀತಿಯಾಗಿ ಮಾಡಿದ್ದೀರಾ, ಬೇಬೀಸ್ಗೆ ಇಷ್ಟ ಆಯಿತಾ ಇಲ್ವಾ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ಫ್ರೆಂಡ್ಸ್, ನೋಡೋದಲ್ವಾ ಹೇಗೆ ಮಾಡೋದು ರೆಸಿಪಿ ಅಂತ. ತುಂಬಾ ಈಸಿ ಇರುತ್ತೆ, ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಮತ್ತು ಬೇಬೀಸ್ ತುಂಬ ಇಷ್ಟಪಟ್ಟು ತಿಂತಾರೆ, ಡೈಜೆಷನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವೆಲ್ಲ ಟ್ರೈ ಮಾಡಿ ಒಂದ್ಸತಿ, ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನೇ ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಸಪೋರ್ಟ್ ಮಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಫ್ರೆಂಡ್ಸ್. ಬಾಯ್.